ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ. ಡೇ 1 ಇಂದ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಪ್ರಶ್ನೆ ಕೇಳಿದಾಗ ಅದನ್ನೇ ಹೇಳಿದ್ದಾರೆ. ಪಾಯಿಂಟ್ ಗುರುತು ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಆ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಮಾಡ್ತಾರೆ. SIT ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನು ಸಿಕ್ಕಿದ್ರೆ ಅದನ್ನು ತೊಗೊಂಡು ಬರ್ತಾರೆ. ಅಲ್ಲ ಒಂದು ಲೆವೆಲ್ವರೆಗೂ ನೋಡ್ತಾರೆ ಅವರು. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದ್ದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇ ಸೂಚನೆಗಳನ್ನು ಕೊಡೋಲ್ಲ. ಅಲ್ಲಿ ಸ್ಪಾಟಲ್ಲಿ SIT ಅವರು ಏನು ನಿರ್ಧಾರ ಮಾಡಬೇಕು ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದರೆ ಅವರು ತೀರ್ಮಾನ